ಮೇಷರಾಶಿಯವರಿಗೆ ಧನನಷ್ಟ ಯೋಗದ ಫಲಗಳನ್ನು ಅನುಭವಿಸುವ ಸಾಧ್ಯತೆಗಳಿದೆ. ಅದಲ್ಲದೆ ತಾಯಿಯ ಆರೋಗ್ಯದ ವಿಷಯದಲ್ಲಿ ಧನನಷ್ಟ ಯೋಗಗಳನ್ನು ಕಾಣುವ ಸಾಧ್ಯತೆಗಳಿದೆ. ವ್ಯಾಪಾರದಲ್ಲಿ ಅವಕಾಶ ಇದ್ದರೂ ಸಹ ನಷ್ಟ ಕಾಣುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಇವತ್ತು ಯಾವುದೇ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಂತ ಚಿಂತನೆ ಮಾಡಿದರೆ ಅದು ನಿಧಾನವೋ ವಿಘ್ನವೋ ನಡೆಯುವಂತಹ ಸಂಭವವಿದೆ. ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಪ್ರಗತಿ ಕಡಿಮೆ, ವ್ಯಾಪಾರಸ್ಥರಿಗೆ ಮಧ್ಯಮ, ಸರ್ಕಾರ ಉದ್ಯೋಗದಲ್ಲಿರುವವರಿಗೆ ಈ ದಿನ ಸ್ವಲ್ಪ ಆಲಸ್ಯಗಳು ಉಂಟಾಗುತ್ತೆ. ಸ್ವಯಂಕೃತವಾದ ಅಸಮಾಧಾನಗಳು ನಿಮ್ಮ ಕಾರ್ಯಕ್ಷೇತ್ರವನ್ನು ಹಿನ್ನಡೆ ಮಾಡುವಂತಹ ಸಾಧ್ಯತೆಗಳಿದೆ. ಬಹುತೇಕವಾಗಿ ಈ ದಿನ ಅತೀ ಶುಭಪ್ರದವಾದ ಸಮಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ವೃಷಭ ರಾಶಿ, ಈ ರಾಶಿಯವರಾದ ತಮಗೆ ಈ ದಿನ ಕೆಲವು ಅನಿರೀಕ್ಷಿತವಾದ ಸಂಪತ್ತುಗಳನ್ನು ಪಡೆದುಕೊಳ್ಳುವ ಯೋಗಾದಿಗಳು, ಭೂಮಿ ಖರೀದಿ ಮಾಡುವ ವಿಷಯದಲ್ಲಿ ಚಿಂತನೆಗಳು, ಮನೆ ಕಟ್ಟುವ ವಿಷಯದಲ್ಲಿ ಹೊಸ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತಹ ಅವಕಾಶಗಳು ಕಾಣಿಸ್ತಾ ಇದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಇಲ್ಲದಿದ್ದರೂ ನಷ್ಟವೇನಿಲ್ಲ. ವ್ಯಾಪಾರಸ್ಥರಿಗೆ ಮಧ್ಯಮಪ್ರದವಾದ ದಿನ. ವಾಣಿಜ್ಯ ವ್ಯವಹಾರ ಮಾಡುವವರಿಗೆ ಈ ದಿನ ಫಲಗಳು ಮಧ್ಯಮವಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತಮ್ಮ ಒತ್ತಡದ ನಿಮಿತ್ತವಾಗಿ ಕೆಲವು ಮರೆತು ಹೋಗುವ ಘಟನೆಗಳು ಉಂಟಾಗುವ ಸಾಧ್ಯತೆ ಇದೆ. ಅದರಿಂದ ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ.